ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 9 ಸಂಘರ್ಷವನ್ನು ತಡೆಯಲಾಗದು ಲೌಕಿಕ ಜ್ಞಾನಿಗಳ ಸಾಕ್ಷಿ ಪುಟ 288. ಈ ಅಸಂಗತತೆಗಳಿಂದ ಗೊಂದಲಕ್ಕೊಳಗಾದ ಮತ್ತು ಅಡ್ಡಿಪಡಿಸಿದ ಸಂಕಟ ಮತ್ತು ಬಯಕೆ ವೈಯಕ್ತಿಕ ಸಂತೋಷದ ಏಳಿಗೆಯ ಮೇಲೆ ರಾಜಕೀಯ ಸ್ವಾತಂತ್ರ್ಯದ ಪರಿಣಾಮಗಳಲ್ಲಿ ನಿರಾಶೆಗೊಂಡರು. ಅನೇಕರು ಸಂಪ್ರದಾಯವಾದಿ ಶಕ್ತಿಗಳ ಸಕ್ರಿಯ ಒಕ್ಕೂಟದ ಅಗತ್ಯವನ್ನು ಸೂಚಿಸುವಷ್ಟು ಶೋಧನೆ ಮತ್ತು ಆಳವಾದ ಕಳವಳಕ್ಕೆ ನಮ್ಮ ಸಮಾಜದಲ್ಲಿ ಮಣಿದಿದ್ದಾರೆ. ಸಂಯುಕ್ತ ಸಂಸ್ಥಾನದ ಸಮಾಜವು ಪ್ರವೇಶಿಸಿದ ವಿಕಸನೀಯ ಚಳುವಳಿಯಲ್ಲಿ ಇತಿಹಾಸದಲ್ಲಿ ಯಾವುದೇ ಪೂರ್ವ ನಿದರ್ಶನಗಳಿಲ್ಲ, ಏಕೆಂದರೆ ಪರಿಸ್ಥಿತಿಗಳು ಅಸಂಗತವಾಗಿವೆ ಮತ್ತು ಹಾಗಾಗಿ ವೈಜ್ಞಾನಿಕ ಪರಿಹಾರವು ಅಸಾಧ್ಯವಾಗಿದೆ. ಸಾಮಾಜಿಕ ಪ್ರಗತಿ, ಉದ್ಯಮಕ್ಕೆ ವಿಜ್ಞಾನದ ಅಳವಡಿಕೆ ಮತ್ತು ಸಚಿವಾಲಯದ ಆವಿಷ್ಕಾರದಿಂದ ಜನಸಾಮಾನ್ಯರ ಸ್ಥಿತಿಗತಿಗಳು ಅಗಾಧವಾಗಿ ಸುಧಾರಿಸಿದ್ದರೂ ಬಡತನವು ಸಮಾಜಕ್ಕೆ ಹೆಚ್ಚು ಪ್ರತಿಕೂಲವಾಗಿದೆ, ಸ್ವಯಂ ಸಂಸ್ಥೆಗಳಿಗೆ ಹೆಚ್ಚು ಅಪಾಯಕಾರಿಯಾಗಿದೆ ಎಂದು ಅನುಮಾನಿಸಲಾಗುವುದಿಲ್ಲ. ಸ್ವಯಂ ಸರ್ಕಾರವು ಹಿಂದೆಂದಿಗಿಂತಲೂ ಹಲವು ಶತಮಾನಗಳ ಸಂಘರ್ಷದ ನಂತರ ಪಡೆದ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಕಾರಣಗಳು ಸ್ಪಷ್ಟವಾಗಿವೆ. ಕಾರ್ಮಿಕ ಸ್ವಾತಂತ್ರ್ಯ. ಅವನು ಮತದಾರ, ಅವನ ಆತ್ಮಗೌರವ ಹೆಚ್ಚಿದೆ, ಅವನ ಸಂವೇದನೆಯು ತೀವ್ರವಾಗಿದೆ, ಅವನ ಬಯಕೆಗಳು ತೃಪ್ತಿಯ ಸಾಧನಗಳಿಗಿಂತ ಹೆಚ್ಚು ವೇಗವಾಗಿ ಹೆಚ್ಚಿಸಲ್ಪಟ್ಟಿವೆ. ಶಿಕ್ಷಣವು ಅವನನ್ನು ಕಿರಿದಾದ ದುಡಿಮೆಯ ಪರಿಸ್ಥಿತಿಗಳಿಗಿಂತ ಮೇಲಕ್ಕೆತ್ತಿದೆ. ದಿನನಿತ್ಯದ ಸುದ್ದಿ ಪತ್ರಿಕೆಗಳು ಸಂಪತ್ತು ಮತ್ತು ಅದರ ಮಾಲೀಕರಿಗೆ ನೀಡುವ ಅನುಕೂಲಗಳ ಬಗ್ಗೆ ಅವರಿಗೆ ಪರಿಚಯವಿದೆ. ಎಲ್ಲ ಮನುಷ್ಯರನ್ನು ಸಮಾನವಾಗಿ ರಚಿಸಲಾಗಿದೆ ಎಂದು ಅವರಿಗೆ ಕಲಿಸಲಾಗಿದೆ ಮತ್ತು ಹಕ್ಕುಗಳು ಸಮಾನವಾಗಿರುವಾಗ ಅವಕಾಶಗಳು ಅಲ್ಲ ಎಂದು ಅವರು ನಂಬುತ್ತಾರೆ. ಆಧುನಿಕ ವಿಜ್ಞಾನವು ಅವನನ್ನು ಅಸಾಧಾರಣ ಆಯುಧಗಳಿಂದ ಶಸ್ತ್ರಸಜ್ಜಿತಗೊಳಿಸಿದೆ ಮತ್ತು ಹಸಿವು ಬಂದಾಗ ಹೆಂಡತಿ ಮತ್ತು ಮಕ್ಕಳ ಅಗತ್ಯತೆಗಳಿಗಿಂತ ಯಾವುದೂ ಅಷ್ಟೊಂದು ಶ್ರೇಷ್ಠವಲ್ಲ. ಎಲ್ಲ ನಾಗರಿಕ ದೇಶಗಳಲ್ಲಿ ಮತ್ತು ವಿಶೇಷವಾಗಿ ನಮ್ಮ ದೇಶದಲ್ಲಿ ಸಾಮಾಜಿಕ ಬಿಕ್ಕಟ್ಟು ಅಸಾಧಾರಣವಾಗಿರುತ್ತದೆ. ಅಸಮಾಧಾನದ ಗುಡುಗು ಗಂಟೆಯಿಂದ ಗಂಟೆಗೆ ಹತ್ತಿರ ಬೆಳೆಯುತ್ತದೆ. ಆಂಗ್ಲೋ ಸ್ಯಾಕ್ಸನ್ ಜನಾಂಗದ ಪ್ರಶಾಂತ ಮತ್ತು ದೃಢವಾದ ಪ್ರತಿಭಾವಂತರು ಇದಕ್ಕೆ ಸಮನಾಗಿರುತ್ತದೆ ಎಂದು ನಾನು ನಂಬುತ್ತೇನೆ. ಅದು ಇತರ ಎಲ್ಲ ತುರ್ತು ಪರಿಸ್ಥಿತಿಗಳಂತೆ ಮತ್ತು ನಂಬಲಾಗದ ತ್ಯಾಗದಿಂದ ಗಳಿಸಿದ ಆಸ್ತಿಯನ್ನು ಅದು ಬಿಟ್ಟುಕೊಡುವುದಿಲ್ಲ ಎಂದು ನಾನು ನಂಬುತ್ತೇನೆ. ಆದರೂ ಯುದ್ಧವು ಕೊನೆಗೊಂಡಿಲ್ಲ ಎಂಬುದು ಸ್ಪಷ್ಟವಾಗಿದೆ ಎಂದು ಮನುಷ್ಯನು ಇನ್ನು ಮುಂದೆ ಹಕ್ಕುಗಳ ಸಮಾನತೆ ಮತ್ತು ಅವಕಾಶದ ಸಮಾನತೆಯೊಂದಿಗೆ ತೃಪ್ತನಾಗುವುದಿಲ್ಲ, ಆದರೆ ಆದರ್ಶ ರಾಜ್ಯದ ಕಾನೂನಿನಂತೆ ಪರಿಸ್ಥಿತಿಗಳ ಸಮಾನತೆಯನ್ನು ಅವನು ಬಯಸುತ್ತಾನೆ. ಸಾಮಾಜಿಕ ಅವನತಿಯು ಸ್ವ-ಸರ್ಕಾರದೊಂದಿಗೆ ಅಸಮಂಜಸವಾಗಿದೆ ಹಾಗೂ ಹತಾಶ ಮತ್ತು ಅಸಹಾಯಕ ಬಡತನವು ವೈಯಕ್ತಿಕ ಸ್ವಾತಂತ್ರ್ಯದೊಂದಿಗೆ ಹೊಂದಿಕೆಯಾಗುವುದಿಲ್ಲ ಎಂಬುದು ಸಹ ಸ್ಪಷ್ಟವಾಗಿದೆ. ಒಬ್ಬ ವ್ಯಕ್ತಿಯು ತನಗೆ ಮತ್ತು ಕುಟುಂಬಕ್ಕೆ ಜೀವನಾಧಾರಕ್ಕಾಗಿ ಇನ್ನೊಬ್ಬರ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿರುತ್ತಾನೆ. ಮನುಷ್ಯನು ಉದ್ಯೋಗದಾತನು ಸಂತೋಷದಿಂದ ಸಂಪೂರ್ಣವಾಗಿ ಕಸಿದುಕೊಳ್ಳಬಹುದು, ಯಾವುದೇ ಅರ್ಥದಲ್ಲಿ ಸ್ವತಂತ್ರನಲ್ಲ. 100 ವರ್ಷಗಳಲ್ಲಿ ನಾವು ಎಲ್ಲ ರಾಷ್ಟ್ರಗಳಿಗಿಂತ ಶ್ರೀಮಂತರಾಗಿದ್ದೇವೆ, ನಮ್ಮ ಸಂಪನ್ಮೂಲಗಳು ದೈತ್ಯವಾಗಿವೆ, ನಮ್ಮ ಗಳಿಕೆ ಮತ್ತು ಸಂಗ್ರಹಣೆಗಳ ಅಂಕಿ-ಅಂಶಗಳು ವಿಶ್ವಾಸಾರ್ಹತೆಯನ್ನು ಸಹ ಬೆರಗುಗೊಳಿಸುತ್ತದೆ. ಹಣವು ಸಮೃದ್ಧವಾಗಿದೆ, ಆಹಾರವು ಸಮೃದ್ಧವಾಗಿದೆ, ಬಟ್ಟೆಗಳು ಮತ್ತು ಕಾರ್ಮಿಕರು ಸಾಕಷ್ಟು ಪೂರೈಕೆಯಲ್ಲಿವೆ. ಆದರೂ ಈ ಫಲವತ್ತತೆಯನ್ನು ತೆಗೆದುಕೊಳ್ಳುವಲ್ಲಿ ನಾಗರಿಕತೆಯ ವಿರೋಧಾಭಾಸವು ಉಳಿದಿದೆ. ಬಹುಪಾಲು ಜನರು ಅಸ್ತಿತ್ವಕ್ಕಾಗಿ ಹೋರಾಡುತ್ತಾರೆ ಮತ್ತು ಒಂದು ಭಾಗವು ಹೀನಾಯ ಮತ್ತು ದರಿದ್ರ ದುಸ್ಥಿತಿಯಲ್ಲಿದೆ. ಅಂತಹ ಪರಿಸ್ಥಿತಿಗಳು ಅಸ್ತಿತ್ವದಲ್ಲಿರಬೇಕು ಎಂಬುದು ಸರ್ವೋಚ್ಚ ಬುದ್ಧಿವಂತಿಕೆಯನ್ನು ದೋಷಾರೋಪಣೆ ಮಾಡುವಂತಿದೆ. ಬಯಕೆ, ದುಃಖ ಅಥವಾ ಅಜ್ಞಾನವು ಅನಿವಾರ್ಯವಾದ ಪರಂಪರೆ ಎಂದು ಒಪ್ಪಿಕೊಳ್ಳುವುದು ಮನುಷ್ಯರ ವ್ಯಂಗ್ಯ ಮತ್ತು ನೈತಿಕ ಬ್ರಹ್ಮಾಂಡದ ಸಂಹಿತೆಯನ್ನು ಗ್ರಹಿಸಲಾಗದಂತೆ ಮಾಡುತ್ತದೆ. ಈ ಪರಿಸ್ಥಿತಿಗಳಿಂದ ಉಂಟಾದ ನಿರಾಶೆಯು ಆಳವಾದ ಅಪನಂಬಿಕೆ ಉಂಟುಮಾಡುತ್ತಿದೆ. ಸಮಾಜವು ಸ್ಥಾಪಿಸಲ್ಪಟ್ಟಿರುವ ತತ್ವಗಳು ಮತ್ತು ಅದರ ಆಧಾರವನ್ನು ಬದಲಾಯಿಸುವ ಮನೋಭಾವವನ್ನು ಹೊಂದಿದೆ. ಈ ಅಪನಂಬಿಕೆಯನ್ನು ನಿವಾರಿಸುವುದು ನಿಮ್ಮ ಪ್ರಮುಖ ಧ್ಯೇಯವಾಗಿದೆ ಮತ್ತು ಈ ಕ್ರಾಂತಿಯನ್ನು ವಿರೋಧಿಸುವುದು ನಿಮ್ಮ ಪ್ರಮುಖ ಕರ್ತವ್ಯವಾಗಿದೆ.